ಇವತ್ತು ಸಿನಿಮಾ ನೋಡಿದ್ವಿ. ಇವತ್ತಿನ ಒಂದು ಟ್ರೆಂಡಲ್ಲಿ ಎಲ್ಲ ಏನು ನಡೀತಿದೆ ಅಂತಂದರೆ, ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಫೈಟು, ಕತ್ತಿ, ಅದು ಇದು ಆಳು ಮುಳು ಅಂತ ಎಲ್ಲ ತರ್ತಾರೆ. ಅದರಿಂದ ಮೆಸೇಜ್ ಕೊಡೋದಲ್ಲ. ಇದು ನಿಜವಾದ ಸಿನಿಮಾ. ವಸುದೈವ ಕುಟುಂಬಂ ಅಂತ ಏನು ಹೇಳಿದೆ ಒಂದು ಮೆಸೇಜು. ನಾವೆಲ್ಲರೂ ಒಂದೇ ಕುಟುಂಬ, ದೇವರು ಒಬ್ಬರೇ, ಆದರೆ ನಾಮ ಹಲವು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಯಾರೂ ಹೀರೋ ಅಲ್ಲ, ಯಾರೂ ವಿಲನ್ ಅಲ್ಲ, ಇದು ಕತೆನೇ ಹೀರೋ ಆಗಿರೋದ್ರಿಂದ ಈ ಸಿನಿಮಾ ತುಂಬ ಚೆನ್ನಾಗಿದೆ. ಯಾವ ರೀತಿ ಅಂತಂದರೆ ಎಲ್ಲೂ ನಮಗೆ ಬೇಜಾರಾಗಲಿಲ್ಲ, ಮತ್ತು ಒಂದು ಅಯ್ಯೋ ಸಾಕಪ್ಪ ಅಂತ ಅನ್ನೋಷ್ಟು ಏನು ಇರಿಟೇಟ್ ಇಲ್ಲ. ಹೇಗೆ ಅಂತಂದರೆ ಆ ಒಂದು ಸಿನಿಮಾ ಸೀನರೀಸ್ಗಳನ್ನ ತೋರಿಸ್ತಾ ಇದ್ದಾರೆ, ಹೆಂಗೆ ತೇಲಾಡ್ಕೊಂಡು ಹೋಗೋ ಹಾಗೆ. ಅದೇ ರೀತಿ ನಮ್ಮ ಸಿನಿಮಾ ಕೂಡ ಕುತ್ಕೊಂಡು ಆರಾಮಾಗೆ ತೇಲ್ತಾ ತುಂಬ ಎಂಜಾಯ್ ಮಾಡಿದ್ದೀವಿ. ಅದಕ್ಕೆ ಇಲ್ಲಿ ಜಾತಿ ಮತ ಧರ್ಮ ಯಾವುದೂ ಇಲ್ಲ, ಎಲ್ಲ ಒಂದೇ ಅನ್ನೋದನ್ನು ಈ ಒಂದು ಸಿನಿಮಾ ತುಂಬ ವರ್ಷಗಳಾದ ನಂತರ ಈ ಒಂದು ಸಿನಿಮಾ ಬಂದಿದೆ. ತುಂಬ ಥ್ಯಾಂಕ್ಸ್ ಡೈರೆಕ್ಟ್ರಿಗೆ, ತುಂಬ ಚೆನ್ನಾಗಿ ಬಂದಿದೆ. ಎಲ್ರಿಗೂ ಆಲ್ ದ ಬೆಸ್ಟ್. ಈ ಒಂದು ಸಿನಿಮಾ ವರ್ಲ್ಡ್ ವೈಡ್ ಎಲ್ಲ ಕಡೆನೂ ಹೋಗಬೇಕು, ಎಲ್ಲರೂ ಇದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇಂಥ ಸಿನಿಮಾ ಬಂದಾಗ ನಮಗೆ ನಾವೇನೇನೋ ಥಿಯರಿ ಕಟ್ಕೊಂಡಿರ್ತೀವೋ ಸಿನಿಮಾ ಹೆಂಗೆ ಮಾಡಬೇಕು ಅನ್ನೋದು, ಅದೇ ನಮ್ಮ ಮನಸ್ಸಿಂದ ದೂರ ಆಗಿಬಿಡುತ್ತೆ ಅನಿಸುತ್ತೆ. ಮತ್ತು ಈ ಸಂದಿಗ್ಧದಲ್ಲಿ ಕನ್ನಡ ಸಿನಿಮಾ ನೋಡೋಕ್ಕೆ ಜನ ಬರೋದೇ ತುಂಬ ಕಮ್ಮಿ ಆಗಿದೆ. ಯಾವ ಥರ ಸಿನಿಮಾ ಮಾಡಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇರೋ ಒಂದು ಕಾಲದಲ್ಲಿ ಈ ಥರ ಯುವಕ ಒಬ್ಬ ಬಂದು ತನಗನ್ಸಿದ್ದ ಕಥೆಯನ್ನು, ತನಗೆ ಇರುವ ಆದರ್ಶಗಳನ್ನು ಆ ಕಥೆಯಲ್ಲಿ ತಂದು ಇಂಥ ಒಂದು ಸಿನಿಮಾ ಮಾಡೋದು ಅಪರೂಪ ಅನಿಸುತ್ತೆ. ಇಂಥ ಸಬ್ಜೆಕ್ಟ್ ಇದೆಲ್ಲ ಆರ್ಟ್ ಸಿನಿಮಾಗೆ ಮಾಡೋರು, ಅವಾರ್ಡ್ ಸಿನಿಮಾ ಅಂತ ಯಾವಾಗ ಕರಿತಿದ್ದು ಅಂಥದಕ್ಕೆ ಮಾಡೋರು. ಇವರು ಅದನ್ನು ತಗೊಂಡು ಒಂದು ಸಿಂಪಲ್ ಕತೆ ಎಲ್ಲರಿಗೂ ಅಪೀಲ್ ಆಗೋ ಥರದ್ದು. ಮತ್ತು ನಂಗೆ ಒಂದು ರೀತಿಯಲ್ಲಿ ಪುಟ್ಟಣ್ಣ ಕಣಗಾಲ್ ನೆನಪಾಯಿತು. ಪುಟ್ಟಣ್ಣ ಕಣಗಾಲ್ ಸಿನಿಮಾಗಳಲ್ಲಿ ಕರ್ನಾಟಕವನ್ನು ಭಾಳ ಸುಂದರವಾಗಿರೋ ಕರ್ನಾಟಕವಾಗಿ ತೋರಿಸ್ತಾ ಇದ್ರು ಅವರು. ಇದರಲ್ಲಿ ಎಡಿಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನಂದರೆ ಈ ಪ್ರಕೃತಿಯ ಒಂದು ನೀವು ಚಿತ್ರಗಳನ್ನ ತೋರಿಸ್ಬೇಕಾದ್ರೆ ಅದರ ಸೇರ್ಪಡೆ ಹೆಂಗಾಗುತ್ತೆ ಗೊತ್ತಾ, ಕೆಲವು ಸಮಯ ಸುಮ್ಮನೆ ಒಂದು ಡಾಕ್ಯುಮೆಂಟ್ರಿ ಮಾಂಟೇಜ್ ಥರ ಆಗಿಬಿಡುತ್ತೆ. ಇದರಲ್ಲಿ ಕಥೆಯ ಹರಿವು ಹೇಗಿರುತ್ತೋ ಅದರ ಜೊತೆ ಬಂದಂಗೆ ಇವರು ಮಾಡಿದ್ದಾರೆ. ನನಗೇನೋ ಭಾಳ ಖುಷಿಯಾಯಿತು. ಮತ್ತು ಅದರಲ್ಲಿರುವ ಸಂದೇಶ ಇದೆಯಲ್ಲ, ಅದು ನಿಜವಾಗ್ಲೂ ಮನಸ್ಸಿಗೆ ಮುಟ್ಟೋ ಥರ. ಯಾಕೆಂದರೆ ಎಷ್ಟು ಸರಳವಾಗಿತ್ತು ಅವ್ರು ಹೇಳೋದು ಅಂತಂದರೆ, ನೀವು ಅದರ ಜೊತೆ ವಾದ ಮಾಡೋದಕ್ಕೆ ಆಗೋದಿಲ್ಲ. ಅವ್ರು ಯಾವುದೋ ನಿಮ್ಗೊಂದು ವಾದ ಮಂಡಿಸಿ ಇದೇ ಸರಿ ಅಂತ ಹೇಳೋ ಥರನೇ ಇಲ್ಲ ಅದರಲ್ಲಿ. ಇದು ಬಿಟ್ಟು ಏನಾರು ನ್ಯಾಯ ಇದೆಯಾ ಅಂತ ಅನಿಸುತ್ತೆ. ಅಷ್ಟು ಸರಳವಾಗಿ ಒಂದು ಜನರಿಗೆ ಒಂದು ನಮಗೆ ನಿಜವಾಗ್ಲೂ ಬೇಕಾದ ಒಂದು ಸಂದೇಶವನ್ನು ಮುಟ್ಟಿಸೋದು ಭಾಳ ಒಳ್ಳೆಯದು ಅನಿಸುತ್ತೆ. ಮತ್ತು ಈಗ ನಾನು ಹೇಳ್ತೀನಿ ಅಂತ ಯಾರು ಬೇಜಾರು ಮಾಡ್ಕೋಬಾರ್ದು. ಎಲ್ಲರೂ ಬರೀ ಜಾತಿ 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 ಅಂತ ಮಾತಾಡ್ತಾ ಇರೋ ಸಮಯದಲ್ಲಿ ಜಾತಿ ಬೇಡ ಅಂತ ಹೇಳೋ ಒಂದು ಸಿನಿಮಾ ಬಂದಿದೆ, ಅದು ಭಾಳ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಥ್ಯಾಂಕ್ ಯು. ಭಾಳ ಫಸ್ಟ್ ಫಿಲ್ಮಲ್ಲೇ ಇವರು ಮಿಂಚ್ತಾ ಇದ್ದಾರೆ. ಮುಂದೆ ಕನ್ನಡಕ್ಕೆ ಇವರು ಒದಗಬೇಕು. ಕನ್ನಡ ಚಲನಚಿತ್ರ ಬೆಳೆಸೋದಕ್ಕೆ ಇವರು ಅದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸಬೇಕು ಅಂತ ನನ್ನ ಆಶಯ, ನಿರೀಕ್ಷೆ ಕೂಡ. ನಮಸ್ಕಾರ.